ಕಾಲಿಡುತ್ತದೆ. ಏನವಳ ಸೌಂದರ್ಯ, ಏನವಳ ಮೈಮಾಟ. ಸೃಷ್ಟಿಕರ್ತ ಬ್ರಹ್ಮನು ತಪಸ್ಸು ಮಾಡಿ ತೋರಿಸಿದ್ದಾನೆ ಈ ಚಂದುಳ್ಳ ಚಲುವಿನ. ಯಾವ ಕವಿಯು ವರ್ಣಿಸಲಾಗದ ಶೃಂಗಾರದ ಚಲುವಿನ ಚಿತ್ರ ಗಗನ ಕುಸುಮ. ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ನೋಡಬೇಕೆನಿಸುತ್ತಿದೆ ನನ್ನ ಮನ. ಚಲುವಿನ ಸುಮಕೋಮಲವಾದ ದೇಹನ ತಪ್ಪಿಕೋಬೇಕೆನ್ನುವ ಆಸೆ ಒತ್ತಿ ಹರಿದು ಬರುತ್ತದೆ. ನಿಜ ಜೀವನದಲ್ಲಿ ಖಳನಾಯಕ ನಾನಾಗಿ ಕವಿ ಕಾಳಿದಾಸನಾಗಿ ಬಿಟ್ಟೆಲ್ಲ. ಎಂತ ರೋಮಾಂಚನ. ಮುಂದೊಂದು ದಿನ ಕೆಣಕುವೆ ನಿನ್ನ ಮೈಮನ. ಒಪ್ಪಿ ಒಲೆದು ಬಂದರೆ ತೂವೆ ಶೃಂಗಾರದ ಹೂವಿನ ಮಂಚ. ಎಲ್ಲವಾದರೆ ಕಾದರೆ ಹತ್ತನುವೆ ನಿನಗೆ ಮಸನದ ಮಾಲೀಕನು ನಾನೇ. ಮೇಲಾಗಿ ಈ ನಾಡಿನ ಶ್ರೀಮಂತನು ನಾನೇ. ಈ ಅಧಿಕಾರದ ಗದ್ದಿಗೆ ಏರಿದ ಕುಬೀರ ರಾವಣ ಜಯಚಂದ ಕೀಚಕ ಯಮರಾಜ ಈ ಸಮಾಜದ ಜನರ ಕಣ್ಣಲ್ಲಿ ಬಡವರ ಬಂಧು ಅನಾಥರಿಗೆ ಅನಾರಕ್ಷಕನೆಂಬ ಬಿರುದು ಪಡೆದ ಸನ್ಮಾನೆಯನ್ನು ಹಾಕಿಕೊಂಡ್ರೆ ನಾನು ಒಬ್ಬ ಮಿಸ್ಟರ್ ರಾಜಕಾರಣಿ. ನಮಸ್ಕಾರ ನಮಸ್ಕಾರ ಸುಂದರರಾಜ್. ನಮಸ್ಕಾರ. ನೀನು ಹೋದ ಕೆಲಸ ಏನಾಯ್ತು? ತುಂಬಾನೇ ಟೆನ್ಷನ್ ಆಗಿಬಿಟ್ಟಿತ್ತು. ನೀವೇಕೆ ಟೆನ್ಷನ್ ಮಾಡಿಕೊಳ್ಳುತ್ತೀರಿ ಮಾಲೀಕರೇ? ಸಾಲೆನ್ನವುದು ಸುಂದರರಾಜನ ಇತಿಹಾಸದಲ್ಲಿ ಕಾರ್ಯವನ್ನು ಕೈಗೊಳಿಸುವುದೇ ಮೊದಲ ಕೆಲಸ. ಶಬಾಷ್ ಸುಂದರರಾಜ್, ಶಬಾಷ್. ನೀನು ನನ್ನ ಬಳಗ ಇದ್ದಾಗ ಇನ್ನು ಮೇಲೆ ನನ್ನ ಸರಿ ಸಮಾನವಾಗಿರಲ್ಲ. ಯಾರು ಇಲ್ಲ ಈ ಜಗದಾಗ.
ಮದುವೆ ಮಾಡ್ತೀರಾ? ಸುಂದರರಾಜ್, ಈ ನಿನಗೆ ಸಹಕಾರ ಕಂಡಿದೆ. ಬಂಗಾರದ ಅರಮನೆಯನ್ನೇ ಕಟ್ಟಿಸಬಹುದು. ಸುಂದರರಾಜ್, ತೆಗೆದುಕೋ ಇದು ನಿನ್ನ ಮಣ್ಣು. ಬೇಡ ಮಾಲೀಕರೇ, ನಾನು ನಿಮ್ಮ ಶುಗರ್ ಫ್ಯಾಕ್ಟರಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಪ್ರತಿ ತಿಂಗಳು ನನಗೆ ಸಂಬಳ ಕೊಡುತ್ತೀರಿ. ನನಗೆ ಅಷ್ಟೇ ಸಾಕು. ಈ ಹಣ ಬೇಡ ಮಾಲೀಕರೇ. ಹಣ ಬೇಡ ಅಂದ್ರೆ ಬೇಡ. ಹಣವಿಲ್ಲದೆ ಇಲ್ಲಿ ಏನೂ ನಡೆಯುವುದಿಲ್ಲ. ಹಣದ ಮುಂದೆ ನ್ಯಾಯ, ನೀತಿ, ಸತ್ಯವಾಗಿದೆ. ನಿನಗೆ ಸಂಬಳ ಕೊಡೋದು ಈ ಕೆಲಸಕ್ಕಲ್ಲ, ಫ್ಯಾಕ್ಟರಿಯ ಕೆಲಸಕ್ಕೆ. ಆಯ್ತು ಮಾಲೀಕರೇ, ನೀವು ಈ ರೀತಿ ಹೇಳಿದ ಮೇಲೆ ದೇವರ ಕೊಟ್ಟ ಪ್ರಸಾದ ಅಂತ ಇದು ಬುದ್ಧಿವಂತಿಕೆಯ ಲಕ್ಷಣ. ಸುಂದರ್, ನಿನ್ನಗೆ ಈ ರೀತಿ ಬೆಂಬಲವಾಗಿ ನಿಂತರೆ ಈಗಿರುವ ಸರ್ಕಾರವನ್ನು ಗೆಲ್ಲಬಹುದು. ಮುಂದಿನ ಚುನಾವಣೆಯಲ್ಲಿ ನಾನೇ ಸಿಎಂ ಆಗುವ ಕನಸು ಕಾಣ್ತಾ ಇದ್ದೇನೆ. ಸುಂದರ್, ನಾನೇ ಸಿಎಂ ಆಗುವ ಕನಸು ಕಾಣ್ತಾ ಇದ್ದೇನೆ. ಆ ಕೆಲಸ ನೆನಸಾಗುವ ಕಾಲ ದೂರವಿಲ್ಲ ಮಾಲೀಕರೇ. ಈ ಸುಂದರ ರಾಜಗೆ ಎಷ್ಟೇ ಕಠಿಣವಾದ ಕೆಲಸ ಇದ್ದರೂ ನಿಮ್ಮ ಸೇವೆಗೆ ನನ್ನ ಪ್ರಾಣ ಕೊಡಲು ಸಿದ್ಧನಿದ್ದೇನೆ. ಸುಂದರ್, ಜೀವಕ್ಕೆ ಜೀವ ಕೊಡುವ ಆತ್ಮಿ ಎಂದರೆ ನೀನೇ ಸುಂದರ್, ನೀನೇ. ಆಯ್ತು ಮಾಲೀಕರೇ, ನಾನು ಫ್ಯಾಕ್ಟರಿ ಕಡೆಗೆ ಹೋಗಿ ಬರ್ತೇನೆ. ಅಪ್ಪಾಜಿ, ಏನಮ್ಮ ಕಾವೇರಿ, ಬೆಂಗಳೂರಿಂದ ಯಾವಾಗ ಬಂದೆ? ಅಪ್ಪ, ನಾನು ಬಂದು ಆಗ 2 ಗಂಟೆ ಆಗೋಯ್ತು. ನಿಮ್ಗೆ ಈ ನಿಮ್ಮ ವ್ಯವಹಾರದ ಮಧ್ಯದಲ್ಲಿ ಯಾರು ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ ಅನ್ನೋ ಪರವೇ ಕೂಡ ನಿಮ್ಗೆ ಇಲ್ಲದಂತಾಗಿದೆ. ನಾನು ಈ ಕ್ಲಾಸಿಗೆ ಬಂದಿದ್ರು ಕೂಡ ಯಾರನ್ನ ಕೂಡ ನೀವು ಕರೀಲಿಕ್ಕೆ ಕೂಡ ಕಳಿಸ್ತಿಲ್ಲ. ಮುರಾರಿ, ಏ ಮುರಾರಿ, ಓಯಪ್ಪ, ಹೇಳ್ರಿ ಇದನ್ನಾರ. ಮುರಾರಿ, ನಿನ್ನನಿಗೆ ಏನ್ ಹೇಳಿದ್ದೆ? ನೀವೆಲ್ಲ ಹೇಳಿದ್ರಿ ದನ್ಯಾರ, ನಮ್ದಲ್ಲ ಸಣ್ಣ ಕೂಸ ಗುಪ್ತಾದೇವಿ ಜಾತ್ರೆ ಕಳ್ಕೊಂಡಿದ್ರಿ. ಅದನ್ನ ಹುಡುಕ್ಯಾಡ್ರಿ ದನ್ಯಾರ, ದಯಮಾಡಿ ಕ್ಷಮೆ ಮಾಡ್ರಿ ದನ್ಯಾರ. ಅದು ಇರಲಿ, ಇನ್ನು ಮೇಲೆ ಆದರೂ ಎಚ್ಚರದಿಂದ ಕೆಲಸ ಮಾಡು. ತಗೋ, ಈ ಸುಂದರವನ್ನು ಒಳಗಿಟ್ಟು ಬಿಡು. ಸುಂದರ, ಹೇಳಿ ಮಾಲೀಕರೇ. ನಿನಗೆ ಪರಿಚಯ ಮಾಡಿಸೋದನ್ನು ಮರೆತುಬಿಟ್ಟೆ. ಇವಳು ನನ್ನ ಮಗಳು ಕಾವೇರಿ ಅಂತ. ಇಲ್ಲಿ ಸರ್ವ ನನ್ನ ಆಸ್ತಿಗೆಲ್ಲ ಇವಳೇ ವಾರಸ್ದಾರ. ಬೆಂಗಳೂರಲ್ಲಿ ಓದುತ್ತಿದ್ದಾಳೆ, ಇನ್ನು ಮೇಲೆ ಇಲ್ಲೇ ಇರುತ್ತಾಳೆ. ಹಲೋ ಕಾವೇರಿ. ಕಾವೇರಿ, ಇವನು ಸುಂದರ್ ರಾಜ್ ಅಂತ ನಮ್ಮ ಶುಗರ್ ಫ್ಯಾಕ್ಟರಿಯ ಮ್ಯಾನೇಜರ್ ಹಾಗೂ ಡೈರೆಕ್ಟರ್ ಎಂಡಿ ಆಗಿ ಕೆಲಸ ಮಾಡುತ್ತಿದ್ದಾನೆ. ಹಾಯ್. ಹಲೋ ಕಾವೇರಿ. ಕಾವೇರಿ, ನಿನಗೆ ಏನಾದರೂ ಸಹಾಯ ಬೇಕಾದ್ರೆ ಹೇಳು, 10 ನಿಮಿಷದಲ್ಲಿ ನಿನ್ನ ಕಣ್ಣ ಮುಂದಿರುತ್ತಾನೆ. ಆಯ್ತು ಅಪ್ಪಾಜಿ. ಹಲೋ, ನೋಡಿ ಕಾವೇರಿ, ನೋಡೋದಕ್ಕೆ ಮಾಡೋಣಾಗಿತ್ತು. ಬೆಂಗಳೂರಿನಲ್ಲಿ ಶಾಲೆ ಕಲಿತು ಬಂದರು, ಕನ್ನಡದಲ್ಲಿ ಅಪ್ಪಾಜಿ ಅಂತೇಳಿಲ್ಲ, ನನಗೆ ಅರ್ಥವಾಗಲಿಲ್ಲ. ನೋಡಿ, ನಾನು ಓದಿರೋದು ಸಿಟಿಲಿ ಇರಬಹುದು, ಆದ್ರೆ ನಾನು ಬೆಳೆದಿರೋದು ಕೂಡ ಇದೇ ಕನ್ನಡ ನಾಡಿನಲ್ಲಿ ಅಲ್ಲ. ಇಷ್ಟೊತ್ತು ನಾನು ಮೊದಲಿಂದ ನನ್ನ ತಂದೆನ ಕರಿತಾ ಬಂದಿದ್ದು ಅದೇ ರೀತಿಯಲ್ಲಿ. ಹೀಗಾಗಿ ನನ್ನಲ್ಲಿ ಯಾವ ಬದಲಾವಣೆ ಇಲ್ಲ. ಅನ್ಯ ಭಾಷೆ ಬರೆದವರು ಮಾತನಾಡಲು ತಿರುಗಾಡುತ್ತಿರುವಾಗ ಇವರ ಗ್ರೇಟ್ ಕಾವೇರಿ. ಇಷ್ಟಾದ್ರೆ ನೀವು ನನ್ನನ್ನು ಹೊಗಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನ್ನ ತಾಯಿ ಕನ್ನಡ ಭಾಷಾ ಪ್ರೇಮಿಯಂತೆ. ಆವಾಗ ಅವರು ಕಾದಂಬರಿ ಕಥೆಗಳನ್ನ, ಸಾವಿರಾರು ಕಥೆಗಳನ್ನ ಬರಿತಾ ಇದ್ರಂತೆ. ಹೀಗಾಗಿ ಇದು ನನ್ನ ತಾಯಿಯಿಂದ ನನಗೆ ಬಂದಿರುವ ಬಳಗಳೆ ಅಂತ. ಹೌದಾ ಕಾವೇರಿ, ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ನೋಡು, ಗೊತ್ತಿಲ್ಲದ ವಿಷಯವನ್ನ ತಿಳಿದುಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ಸರಿ, ಬರ್ತೀನಿ ಅಪ್ಪಾಜಿ. पेड़ के पत्ते खुद नहीं हिलते, उसको हवा हिलाती है। पेड़ के पत्ते खुद नहीं हिलते, उसको हवा हिलाती है। हम जैसे लड़के खुद बिगड़ते नहीं कावेरी, तुम जैसे लड़कियां बिगड़ते हैं। ಸುಂದರ್, ಏನು ಯೋಚನೆ ಮಾಡುತ್ತಿರುವೆ? ಮುಂದಿನ ಕ್ಲೈಮ್ಯಾಕ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಸುಂದರ್, ಯೋಚನೆ ಮಾಡೋದೇನಿದೆ? ನೀನೇ ನೋಡಿದನ್ನು ಮಾಡು.
ತಪ್ಪಿಸಿಕೊಳ್ಳೋದಕ್ಕೆ ಎದೆಗಾರಿಕೆ ನನಗಿದೆ. ನಿನಗಾಗಿ ಹಣದ ರಾಶಿಯನ್ನು ಹರಿಸಿ ನಿನ್ನನ್ನು ಕಾಪಾಡುತ್ತೇನೆ. ಕೆಟ್ಟಿರುವ ಧನಿ ಎಂದರೆ ನೀವೇನೆ. ನಿಮ್ಮನ್ನು ಗೆಲ್ಲುವ ಸಾಮರ್ಥ್ಯ ಇರುವ ಗಂಡು ಇನ್ನು ಹುಟ್ಟಿಲ್ಲ. ಒಂದು ವೇಳೆ ಹುಟ್ಟಿ ಬಂದಿದ್ದೆ ಆದರೆ ನಾನೇ ಅವನನ್ನು ಮರ್ಡರ್ ಮಾಡುತ್ತೇನೆ. ಹಲೋ ಸರ್. ಬನ್ನಿ ಇನ್ಸ್ಪೆಕ್ಟರ್ ಬನ್ನಿ. ಗುಂಡಾಗಿರಿ ಸಾಮ್ರಾಜ್ಯವೆಲ್ಲ ಒಂದೇ ಕಡೆ ಕುಡಿದಾಗಿದೆ ಅಲ್ಲ. ಸರ್ ಇವನ್ಯಾರು? ಇವನು ಸುಂದರ್ ರಾಜ್ ಅಂತ ನಮ್ಮ ಶುಗರ್ ಫ್ಯಾಕ್ಟರಿಯ ಮ್ಯಾನೇಜರ್ ಹಾಗೂ ಡೈರೆಕ್ಟರ್ MD ಆಗಿ ಕೆಲಸ ಮಾಡುತ್ತಿದ್ದಾರೆ. ವೆರಿ ಗುಡ್. ಹಲೋ ಸುಂದರಾಜ್. ಸುಂದರ, ಈ ಇನ್ಸ್ಪೆಕ್ಟರ್ ನಮ್ಮವರು. ನಿನಗೆ ಯಾವುದೇ ಸಮಯದಲ್ಲಿ ಏನಾದರೂ ಸಹಾಯ ಬೇಕಾದ್ರೆ ಹೇಳು, ಇವರಿಂದ ಪಡೆಯಬಹುದು. ಆಯ್ತು ಮಾಲೀಕರೇ. ಮುರಾರಿ